ನಾನು ಯಾಕೆ ನಿಮಗೆ ಇಷ್ಟೊಂದು ಇದರ ಬಗ್ಗೆ ಹೇಳ್ತೀನಿ ಅಂದರೆ ಈ ಎಷ್ಟು ಜನ್ಮಗಳು ತೊರೆದು ಹೋಗಿದೆಯೋ, ತೊಯ್ದು ಹೋಗಿದೆಯೋ, ನೆಂದು ಹೋಗಿದೆಯೋ, ಬೆಂದು ಹೋಗಿದೆಯೋ, ಸುಟ್ಟು ಹೋಗಿದೆಯೋ, ಕರಕಲಾಗಿದೆಯೋ ಗೊತ್ತಿಲ್ಲ. ಆರಿದ್ರ ನಕ್ಷತ್ರ ಮಾಸ ಶಿವರಾತ್ರಿ ನೀವೇನಾದ್ರೂ ಬಳಸಿಕೊಂಡ್ರೆ 1000 ಶಿವರಾತ್ರಿಗಳ ಆಚರಣೆ ಮಾಡಿದ ಫಲ 1983ರಲ್ಲಿ ಬಂದಿದ್ದು. ನೆಕ್ಸ್ಟ್ ಬರೋದು ಕೂಡ ಹೇಳ್ಬಿಡ್ತೀನಿ. ಬಹುಶಃ ಆ 2053ಕ್ಕೆ ಯಾರು ಇರ್ತೀರೋ ಇರಲ್ಲ ಗೊತ್ತಿಲ್ಲ. ನಿಮ್ಮ ಕುಟುಂಬ, ನಿಮ್ಮ ವಂಶಗಳು ಬಹುಶಃ ಆನಂದ ಪಟ್ಬಿಡ್ಬೇಕು ಅಂತಂದ್ರೆ ಇದೊಂದು ಮಾತ್ರ ನೆನಪಿಟ್ಕೊಂಡು ಮಾಡಿ. ಶಿವನ ಪಾದದ ಬಳಿ ಇರತಕ್ಕಂತಹ ಭೂತಿಯನ್ನ ಕೊಡತಕ್ಕಂಥ ವಿಭೂತಿ, ಒಂದು ಚಿಟಿಕೆ ವಿಭೂತಿ ಎಷ್ಟು ಲೋಕಗಳಿದಾವೋ ಅಷ್ಟು ಲೋಕಗಳಿರ್ತಕ್ಕಂತಹ ಬಂಗಾರವನ್ನ ತಕ್ಕಡಿಗೆ ಹಾಕಿದರು ಎಂದು ಚಿಟಿಕೆ ವಿಭೂತಿ ಅಷ್ಟಕ್ಕೆ ಸಮ ಆಗಲ್ಲ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ನಮಗೆ ಈ ಒಂದು ಆರಿದ್ರ ನಕ್ಷತ್ರದ ಕುರಿತಾಗಿ ನೀವು ಈ ಹಿಂದೆ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನೇನು ಕೆಲವೇ ದಿನಗಳಂದರೆ ಸೋಮವಾರ ನಮಗೆ ಆರಿದ್ರ ನಕ್ಷತ್ರ ಬರ್ತಾ ಇದೆ. ಸೊ ಈ ದಿನವನ್ನು ನಾವು ಹೇಗೆ ಬಳಸ್ಕೊಳ್ಬೇಕು? ಸೋಮವಾರ ಪ್ಲಸ್ ಆರಿದ್ರ ನಕ್ಷತ್ರ ಅಂದರೆ ಏನಾದರೂ ವಿಶೇಷ ಇದೆಯಾ? ಯಾಕಂದರೆ ಶಿವನಿಗೆ ಆರಾಧನೆ ಮಾಡುವಂಥ ವಿಶೇಷ ತಿಳಿಸ್ಕೊಟ್ಟಿದ್ದೀರಾ. ಆದರೆ ಸೋಮವಾರನೇ ಆರಿದ್ರ ನಕ್ಷತ್ರ ಬಂದಾಗ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಆ ವಿಡಿಯೋನಲ್ಲಿ ಹೇಳಿದ್ರಿ. ಸೊ ಏನೆಲ್ಲ ವಿಚಾರಗಳನ್ನ ತಿಳ್ಕೊಳ್ಬಹುದು, ಈ ಒಂದು ಸೋಮವಾರ ಆರಿದ್ರ ನಕ್ಷತ್ರವನ್ನ ನಾವು ಹೇಗೆ ಬಳಸ್ಕೊಳ್ಬಹುದು, ಇದ್ರ ಕುರಿತಾಗಿ ತಿಳಿಸ್ಕೊಡ್ತಾರೆ. ಡೇಟ್ ಏನಮ್ಮತ್ತು? ಡೇಟ್ ಬಂದು ಸೋಮವಾರ 13ನೇ ತಾರೀಕು ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೊಂದು ಬಹಳ ಅದ್ಭುತವಾದ ವಿಭಿನ್ನ. ಎಷ್ಟು ವಿಭಿನ್ನ ಅಂದರೆ ಅದನ್ನು ಆಚರಣೆ ಮಾಡೋದಷ್ಟು ವಿಭಿನ್ನ. ಆ ಆಚರಣೆ ಹೇಗಿರುತ್ತೆ ಅಂದರೆ ಹೇಗಿರುತ್ತೆ, ಅದನ್ನು ಅಭಿಷೇಕ ಮಾಡುವಾಗ ಆ ಆನಂದ ಇರುತ್ತಲ್ಲ, ಅದರಲ್ಲೂ ಬೇರೆ ದಿನಗಳಲ್ಲೇನಾದರೂ ಬಿದ್ದಿದ್ರೆ ಒಂದು ರೀತಿಯ ಫಲಗಳು. ಆದರೆ ಮಾಸ ಶಿವರಾತ್ರಿ, ಆರಿದ್ರ ನಕ್ಷತ್ರ ಮತ್ತು ಡೇಟ್ ನೀವು ಹೇಳಿದ್ರಲ್ಲ 13 ಅಂತ, ಆ ಡೇಟ್ಗೂ ಕೂಡ ಅಂದರೆ ಸಂಖ್ಯೆಗಳನ್ನು ಇಲ್ಲೇ ತೆಗೆದುಕೊಳ್ಳಿ. ಎಲ್ಲೆಲ್ಲೋ ತೆಗೆದುಕೊಳ್ತಿರಲ್ಲ ನ್ಯೂಮರಾಲಜಿನ, ಅಲ್ಲ, ಇಲ್ಲೇ ತೆಗೆದುಕೊಳ್ಳಿ ಒಂದು ಸಲ. ಸೋಮವಾರಕ್ಕೆ ಸಂಬಂಧಪಟ್ಟ ಹಾಗೇನಂತ ನಿಮ್ಮ ಬದುಕಿಗೆ ಒಂದು ಗ್ರಹಣ ಎಳೆದಿದ್ದರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ನಾನು ಯಾಕೆ ನಿಮಗೆ ಇಷ್ಟೊಂದು ಇದರ ಬಗ್ಗೆ ಹೇಳ್ತೀನಿ ಅಂದರೆ ಈ ಎಷ್ಟು ಜನ್ಮಗಳು ತೊರೆದು ಹೋಗಿದೆಯೋ, ತೊಯ್ದು ಹೋಗಿದೆಯೋ, ನೆಂದು ಹೋಗಿದೆಯೋ, ಬೆಂದು ಹೋಗಿದೆಯೋ, ಸುಟ್ಟು ಹೋಗಿದೆಯೋ, ಕರಕಲಾಗಿದೆಯೋ ಗೊತ್ತಿಲ್ಲ. ಈ ಒಂದು ಇಂದುವಾಸರ ಆರಿದ್ರ ನಕ್ಷತ್ರ ಮಾಸ ಶಿವರಾತ್ರಿ ನೀವೇನಾದರೂ ಬಳಸಿಕೊಂಡ್ರೆ 1000 ಶಿವರಾತ್ರಿಗಳ ಆಚರಣೆ ಮಾಡಿದ ಫಲ. ನೋಟ್ ದ ಪಾಯಿಂಟ್, ಒಮ್ಮೆ ಕೇಳಿಸ್ಕೊಳ್ಳಿ. 1000 ಶಿವರಾತ್ರಿಗಳ ಆಚರಣೆ. ನಾನು 100 ಅಂತ ಹೇಳಲಿಲ್ಲ, ಬೇರೆ ಇದನ್ನೆಲ್ಲ 100 ಅಂತ ಹೇಳಿದರೆ 1000 ಶಿವರಾತ್ರಿ. ಅಲ್ಲಿಗೆ ನಿಮಗೆ ಒಂದು ವರ್ಷಕ್ಕೆ ಒಂದು ತೆಗೆದುಕೊಳ್ಳೋಣ. ಬಹುಶಃ ಲೆಕ್ಕ ಹಾಕಿದ್ರು 100 ಅಂತಂದರೆ ಮುಗೀತಿ ನಿಮ್ಮ ಕತೆ.
ಇಲ್ಲ, ನಾನು ಹೇಳ್ತಿರೋದು 1,000. ಆ 1,000 ಶಿವರಾತ್ರಿಗಳು ಇಹಜನ್ಮನಿ ಗತಜನ್ಮನಿ, ಈ ಹಿಂದೆ ಮಾಡಿರುವ ಪಾಪಗಳ ಸಂಚಿತ ಇದೆಯೋ, ಆಗಾಮಿ ಪ್ರಾರಬ್ಧ ಯಾವ ಕರ್ಮ ಇದೆ ಗೊತ್ತಿಲ್ಲ. ನನ್ನ ಪ್ರೀತಿಯ ಬಂಧುಗಳೇ, ಎಂತಹ ತೊಳಲಾಟ ಇರುತ್ತೆ ಅಂತಂದರೆ, ಬದುಕು ಕಟ್ಟಿಕೊಳ್ಳಲಿಕ್ಕೆ ಹೋಗಿ ಬೇಸರ ಆಗಿ ತುಂಬ ಹೀನಾಮಾನವಾಗಿ ಸೋತಿರುತ್ತೇವೆ. ಇನ್ನು ಬೇರೆ ಪದಗಳು ಹೇಳೋಕ್ಕೆ ಬರಲ್ಲ. ಅಷ್ಟು ಕಷ್ಟ, ಅಷ್ಟು ದುಃಖ, ಅಷ್ಟು ಸೋಲು ಅಂತಂದರೆ ನಿಮಗಾಗಿ ನಮಗಾಗಿ ಬಂದಿರುವ ಈ ಆರಿದ್ರ ಹಿಂದೂ ವಾಸರದಲ್ಲಿ ಈ ಹಿಂದೆ ಬಂದಿದ್ದು ಕೂಡ ನಾನು ನೆನಪು ಮಾಡ್ಕೊಂಡು ನಿಮಗೆ ಹೇಳಿಬಿಡ್ತೀನಿ. 1983ರಲ್ಲಿ ಬಂದಿತ್ತು. ನೆಕ್ಸ್ಟ್ ಬರೋದು ಕೂಡ ಹೇಳಿಬಿಡ್ತೀನಿ, 2053 ಪ್ರೀತಿಯ ಬಂಧುಗಳೇ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬಹುಶಃ ಆ 2053ಕ್ಕೆ ಯಾರು ಇರ್ತೀರೋ ಇರಲ್ವೋ ಗೊತ್ತಿಲ್ಲ. ನಿಮ್ಮ ಕುಟುಂಬ, ನಿಮ್ಮ ವಂಶಗಳು ಬಹುಶಃ ಆನಂದ ಪಟ್ಬಿಡ್ಬೇಕು ಅಂತಂದರೆ ಇದೊಂದು ಮಾತ್ರ ನೆನಪಿಟ್ಕೊಂಡು ಮಾಡಿ. ಬಹುಶಃ ಸಾಕು, ನಿಮ್ಮ ಜನ್ಮಗಳು 1000 ಜನ್ಮಗಳು ಈ ಹಿಂದೆ ಎಷ್ಟು ಜನ್ಮಗಳಾಗಿದೆಯೋ, ಮತ್ತೆ ಭಗವಂತ ಈ ದೇಹದಲ್ಲಿ ಪ್ರಾಣ ಇಡುತ್ತಾನೆ, ಮತ್ತೆ ಈ ಪ್ರಾಣ ತೆಗೆದು ಎಲ್ಲಿ ಬಿಸಾಕ್ತಾನೋ ಗೊತ್ತಿಲ್ಲ, ಅದು ಅವನಿಗಷ್ಟೇ ಗೊತ್ತಿರುತ್ತೆ. ಅಲ್ಲಿಯೂ ನಂತರ ಇಲ್ಲಿಯೂ ನೀವು ಬಿಟ್ಟೋಗಿರೋಂಥದ್ದನ್ನು, ಕುಟುಂಬವನ್ನು ಕಾಪಾಡಬೇಕು ಅಂತಂದರೆ ಏನು ಗೊತ್ತಾ, ಒಂದು ಮೆಸೇಜ್ ಇದೆ, ಇಷ್ಟು ಶಿವನ ಪಾದದ ಬಳಿ ಇರತಕ್ಕಂತಹ ಭೂತಿಯನ್ನು ಕೊಡತಕ್ಕಂಥ ವಿಭೂತಿ, ಒಂದು ಚಿಟಿಕೆ ವಿಭೂತಿ ಎಷ್ಟು ಲೋಕಗಳಿದಾವೋ ಅಷ್ಟು ಲೋಕಗಳಿರ್ತಕ್ಕಂತಹ ಬಂಗಾರವನ್ನು ತಕ್ಕಡಿಗೆ ಹಾಕಿದರು ಎಂದು ಚಿಟಿಕೆ ವಿಭೂತಿ ಅಷ್ಟಕ್ಕೆ ಸಮ ಆಗಲ್ಲತ್ತರಿ. ಅಷ್ಟು ಲೋಕದಲ್ಲಿ, ನಾನು ಭೂಲೋಕ ಅಂತ ಹೇಳಿಲ್ಲ, ಎಷ್ಟೆಲ್ಲ ಕೂಡ ವಜ್ರ ವೈಢೂರ್ಯ, ನೀವು ಇಷ್ಟಪಡತಕ್ಕಂತಹ ಬಂಗಾರ ಇದೆಯಲ್ಲ, ಅದೆಲ್ಲವನ್ನು ಕೂಡ ಒಂದು ಕಡೆ ತಕ್ಕಡಿಗೆ ಹಾಕಿದ್ರೆ, ಒಂದು ಚಿಟಿಕೆ ವಿಭೂತಿ ಹಾಕಿದ್ರೆ ಆ ಚಿಟಿಕೆ ವಿಭೂತಿ ಕೆಳಗೆ ಬಂದ್ಬಿಡುತ್ತೆ. ಈ ಇಷ್ಟೂ ಲೋಕಗಳ ಬಂಗಾರ ಮೇಲಕ್ಕೆ ಹೋಗ್ಬಿಡುತ್ತೆ. ಎಷ್ಟು ತೂಕ ಇದೆ ಅಂತ ಯೋಚನೆ ಮಾಡಿ. ಅದಕ್ಕಾಗಿ ಅಂತಹ ಅನುಭೂತಿಯನ್ನು, ಅನುಕಂಪವನ್ನು, ಪ್ರೀತಿಯನ್ನು ಶಿವ ಕರುಣಿಸಿಬಿಡುತ್ತೆ. ದೊಡ್ಡ ಮಟ್ಟದ ಐಶ್ವರ್ಯ ಕೊಡೋನು ಯಾರು ಗೊತ್ತಾ? ಮಹಾಲಕ್ಷ್ಮಿ, ಕುಬೇರ, ಶ್ರೀನಿವಾಸ ಅಲ್ಲ. ಅವರು ಕೊಡ್ತಾರೆ, ಕೊಡೋ ವಿಧಾನ ಬೇರೆ. ಅವರು ಕೊಡ್ತಕ್ಕಂತಹದ್ದು ನಿಮ್ಮನ್ನು ಗಮನಿಸಿ ಏನು ಮಾಡಿದೀಯಾ, ಹಾಗೆ ಈ ಕೂಲಿ ಕೆಲಸ ಮಾಡ್ದಾನೆ, ಕೂಲಿ ಆದ್ಮೇಲೆ ಕೊಡ್ತಾನೆ, ಅದು ಹಾಗೆ ನಿಮ್ಮ ಕರಗಳ ಮೇಲೆ. ಅಣ್ಣ ಹಂಗಲ್ಲ, ಅವನನ್ನು ಒಂದು ಸಲ ಗಮನಿಸ್ಬಿಟ್ರೆ ಎಲ್ಲ ತೆಗೆದು ಪಕ್ಕಕ್ಕೆ ಬಿಸಾಕ್ತಾನೆ. ಕರ್ಮಗಳನ್ನು ತಗೋ ಅಂತೇಳಿ ಕೊಟ್ಟೆ ಬಿಡ್ತಾನೆ, ಯಾವುದೂ ನೋಡಲ್ಲವ. ತಕ್ಷಣ ಬರೋ ಯಾರು ಅಂತಂದರೆ ಶಿವ. ತಕ್ಷಣ ಮಂಗಳ ಕೊಡೋನು ಯಾರಂದರೆ ಶಿವ. ತಕ್ಷಣ ಐಶ್ವರ್ಯ ಕೊಡೋನು ಯಾರಂದರೆ ಶಿವ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಆ ಒಂದು ಶಿವ ಅವನ ಜನ್ಮ ನಕ್ಷತ್ರ ಜೊತೆಗಿರ್ತಕ್ಕಂತಹದ್ದು ಆ ಡೇಟ್ ಇದೆ ನೋಡಿ, 1+3 4. ರಾಹುವಿನ ನಕ್ಷತ್ರ ಕೂಡ ಆರಿದ್ರ. ಇವೆಲ್ಲ ನಾನು ಏನು ಹೇಳ್ತೀನಿ ಅಂತಂದರೆ, ಯಾರಿಗಾದರೂ ಶುಕ್ರ ಮತ್ತು ರಾಹು ಇದ್ದಾಗ ಕಥೆನೇ ಬೇರೆ ಇರುತ್ತೆ. ದೊಡ್ಡ ಮಟ್ಟದ ಅದೃಷ್ಟಗಳು, ಈ ಲಾಟ್ರಿ ತಗೊಳ್ಳೋರು, ಈ ದೊಡ್ಡ ಮಟ್ಟದ ಹಣ ಮಾಡುವಂಥವ್ರು, ರಾಜಕೀಯದಲ್ಲಿರುವಂಥವ್ರು, ಆಮೇಲೆ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡುವಂಥವ್ರು, ಈ ದಿಢೀರ್ ಹಣ ಬರೋವಂಥದ್ದು, ಅವರೆಲ್ಲ ಇವರೇ ಆಗಿರ್ತಾರೆ. ಅಂತಹ ದಿನ ಆವತ್ತಾದ್ದರಿಂದ ಆಮೇಲೆ ನಿಮ್ಮ ಬದುಕು ಒಂದು ರೀತಿ ಗ್ರಹಣ ಹಿಡಿದು ಬಿಟ್ಟಿದೆ ಅಂತಂದರೆ, ಅದರಲ್ಲೂ ಕೂಡ ರಾಹುವಿಗೆ ಸಂಬಂಧಪಟ್ಟ ಆ ಒಂದು ಸಂಖ್ಯೆ ಜೊತೆಗೆ ಹಿಂದುವಾಸರ, ಆ ಹಿಂದುವಾಸರಕ್ಕೆ ಅಧಿಪತಿ ಆಗಿರೋ ಚಂದ್ರ. ಅಂತಹ ನಿಮ್ಮ ಮನಸ್ಸು ಚಂಚಲ ಇದ್ದು ನಿಮಗೇನಾದರೂ ಒಂದು ರೀತಿ ನರಕ ಯಾತನೆ, ಯಮ ಬಾಧೆ, ಇನ್ನೂ ಅದರ ಜೊತೆಗಿರ್ತಕ್ಕಂತಹದ್ದು ಗ್ರಹಣ, ಅಂದರೆ ಸೂರ್ಯಗ್ರಹಣ, ಚಂದ್ರಗ್ರಹಣ, ಯಾಕೋ ನಮಗೊಂದು ರೀತಿ ಗ್ರಹಣ ಹಿಡ್ದಂಗಾಗಿದೆ ನಮ್ಮ ಮನೆಯಲ್ಲೆಲ್ಲ ಅಂತ ಮಾತಾಡಿಕೊಂಡ್ರೆ ಬಿಟ್ಟು ಹೋಗ್ತಕ್ಕಂತಹ ದಿನ ಪ್ರೀತಿಯ ಬಂಧುಗಳು. ಈಗ ನಾನು ಇದಕ್ಕಿಂತ ಹೆಚ್ಚಿಗೆ ಹೇಳಿದರೆ ಅಷ್ಟು ಸಮಂಜಸ ಅಲ್ಲ. ಅಭಿಷೇಕವನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಮಾಡ್ತಿರೋ ಮತ್ತೊಂದು ಅದ್ಭುತ ಇದೆ ಇಲ್ಲಿ. ಅವತ್ತು ನೀವೇನಾದರೂ ಒಂದಷ್ಟು ಬೌಲಲ್ಲಿ ಉಪ್ಪು, ಒಂದಷ್ಟು ಬೌಲಲ್ಲಿ ಕರ್ಪೂರ ಕೂಡ ಪುಡಿ ಮಾಡ್ಕೊಂಡಿರಬೇಕು. ಉಪ್ಪು ಕೂಡ ಪುಡಿ ಇರಬೇಕು, ಇದು ಕೂಡ ಪುಡಿ ಇರಬೇಕು. ಈ 2 ಉಪ್ಪುಗಳನ್ನು ಕರೆಕ್ಟಾಗಿ ನೀವು ಎಲ್ಲಿಯಾದರೂ ತುಂಬ ನೀವು ಹುಡ್ಕೊಂಡು ಹೋಗಿ ಪರವಾಗಿಲ್ಲ, ಒಂದು ದಿನ ರಜೆ ಹಾಕಿ ಪರವಾಗಿಲ್ಲ, ಆ ಒಂದು ದಿನ ಸೋಮವಾರ ದಿವಸ ನೀವು ಹೋಗಿ ಬೆಲ್ಲ ಕೂಡ ಪುಡಿ ಮಾಡ್ಕೊಂಡಿರಬೇಕು. ಆ ಬೆಲ್ಲ ಅಂತಕ್ಕಂತಹದ್ದು ಆ ಒಂದು ಬಿಲ್ವ ವೃಕ್ಷ ಎಲ್ಲಿರುತ್ತೋ, ಬಿಲ್ವ ವೃಕ್ಷದ ಬುಡದಲ್ಲಿ ಬೆಲ್ಲ ಹಾಕಿ 1 kg ಅಕ್ಕಿ, ನಿಮ್ಮ ತಾತನ ಮನೆಗೆ ಗಂಟೋಗಲ್ಲ, ಪುಡಿ ಮಾಡಿಕೊಂಡು 1 kg ಬೆಲ್ಲವನ್ನು ಆ ಒಂದು ಮರದ ಸುತ್ತ ಹಾಕಿ, ಪೂರ್ವಕ್ಕೆ ಕರ್ಪೂರ ಹಾಕಿ, ಪಶ್ಚಿಮಕ್ಕೆ ಆ ಉಪ್ಪಿನ ಉಂಡೆ ಹಾಕಿ. ಇವೆರಡೇ ಮಾಡೋದು ನೀವು. ಈ ಮತ್ತೆ ಉತ್ತರ ದಕ್ಷಿಣ ಏನೂ ಬೇಡ. ಆ ಉತ್ತರ ದಕ್ಷಿಣ ಸಾಧ್ಯ ಆದರೆ ಮರದ ಹಿಂದೆ ಕುಳಿತುಕೊಂಡು ನಿಮ್ಮ ಬಲಗೈ ಅಂದರೆ ಆ ಮರಕ್ಕೆ ಕರೆಕ್ಟಾಗಿ ತಾಗಿದ್ರೆ ದಕ್ಷಿಣಕ್ಕೆ ಬರುತ್ತೆ, ನಿಮ್ಮ ಎಡಗೈ ಉತ್ತರಕ್ಕೆ ಬರುತ್ತೆ. ಆ ಮರವನ್ನು ತಾಕದಂಗೂ ಇರಬೇಕು, ಆ ಒಂದು ಉತ್ತರ ದಕ್ಷಿಣವನ್ನು ತಾಕದಂಗೂ ಇರಬೇಕು. ನೀವು ಕುಳಿತಿರ್ತಕ್ಕಂಥದ್ದು ಏನು ಉಪ್ಪು ಅಲ್ಲಿ ಕುಳಿತಿದ್ದೀರಿ, ಮತ್ತು ನಿಮ್ಮ ಕರ್ಪೂರವನ್ನು ಕಾಣ್ತಾ ಇದೆ. ಹಾಗೆ ಮರವನ್ನು ಒಮ್ಮೆ ತಬ್ಬಿಕೊಂಡು ನಿಮಗಿರ್ತಕ್ಕಂತಹ ನೋವನ್ನು ಹೇಳ್ಕೊಳ್ತೀರ. 100ಕ್ಕೆ 100 ಮರ ಮಾತಾಡುತ್ತೆ ನಿಮ್ಮ ಜೊತೆ.
ನೀವು ಮೌನ ಭಾಷೆ ಕಲಿತಿದ್ರೆ ನಿಮ್ಮ ಜೊತೆ ಮಾತಾಡುತ್ತೆ. ಜೊತೆಗೆ ಅಷ್ಟಗಂಧ ಅಂತ ಸಿಗುತ್ತೆ ಪ್ರೀತಿಯ ಬಂಧುಗಳೇ. ಎಲ್ಲಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಅಷ್ಟಗಂಧ ಅಂತ ಡಬ್ಬಿನ ಸಿಗುತ್ತೆ. ಅದರಲ್ಲಿ ಅಲ್ಲೇ ಮರದ ಕೆಳಗಡೆ ಎಲ್ಲಾದರೂ ಕೂಡ ಇದ್ದರೆ ಒಂದು ಸ್ಟಿಕ್, ಒಂದು ಕಡ್ಡಿ, ಆ ಒಂದು ಬಿಲ್ಲು ವೃಕ್ಷದ ಕಡ್ಡಿ ತಗೊಂಡು ಒಂದೊಂದು ಎಲೆ ಮೇಲೆ ಶ್ರೀಂ 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 ಬರೀರಿ. ಯಾರಿಗೆ ಹಣ ಬೇಕು? ನನಗೆ ಹಣವೂ ಬೇಕು, ಆರೋಗ್ಯವೂ ಬೇಕು, ಮತ್ತಷ್ಟು ನನ್ನ ಮಕ್ಕಳಿಗೆ ವಿದ್ಯಾಬುದ್ಧಿ ಐಶ್ವರ್ಯ ಬೇಕು ಅನ್ನೋರಿಗೆ ಓಂ ಐಂ ರೀಂ ಶ್ರೀಂ ಈ 3 ಬೀಜಾಕ್ಷರ ಒಂದು ಎಲೆ ಮೇಲೆ ಬರುವಂಥದ್ದು. ಓಂ ಐಂ ರೀಂ ಶ್ರೀಂ ಅಂದರೆ ಓಂ ಅಂತಕ್ಕಂಥದ್ದು ಗೌಣ, ಹಾಗಾಗಿ 4 ಆಗುತ್ತೆ. ಪ್ರಧಾನವಾಗಿರ್ತಕ್ಕಂತಹದ್ದು ಐಂ ರೀಂ ಶ್ರೀಂ ಈ 3 ಬೀಜಾಕ್ಷರ ಜೊತೆಗೆ ಓಂಕಾರ ಕೂಡ ಬರೆಯೋದಾದರೆ ಚಿಕ್ಕದಾಗಿ ನೀವೇನಾದರೂ ಬರಿತೀನಿ ಅಂತಂದರೆ, ಬಹುಶಃ 9 ಎಲೆಗಳ ಮೇಲೆ ಏನಾದರೂ ಬರೀತೀನಿ ಅಂತಂದರೆ ಮರದಲ್ಲೇ ಕೀಳಬಾರದು. ಬರೆದು ಬಿಟ್ಟು ಆ ಮರದ ಜೊತೆ ಕುಳಿತುಕೊಂಡು ಮಾತನಾಡಿ ಒಂದಷ್ಟು ತಾಂಬೂಲ ಇಟ್ಟು 2 ಬಾಳೆಹಣ್ಣು ಇಟ್ಟು ಒಂದು ತೆಂಗಿನಕಾಯಿ ಹೊಡೆದು ಬಿಟ್ಟು ಅಲ್ಲಿ ಇಟ್ಬಿಟ್ಟು ಮೌನವಾಗಿ ಒಂದು ತಟ್ಟೆ ಇದ್ದರೆ ಕರ್ಪೂರ ಹಚ್ಚಿ ಅಥವಾ ಅಲ್ಲೇ ನೆಲದ ಮೇಲೆ ಕರ್ಪೂರವನ್ನು ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಡಿ. ನಿಮಗೆ ಏನಾದರೂ ಬಂದರೆ ಶ್ಲೋಕ ಹೇಳ್ಕೊಡಿ, ಯಾವುದು ಹೇಳ್ತೀರಿ ಹೇಳ್ಕೊಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ ಮಂತ್ರವನ್ನು 1000 ಸಲ ಹೇಳ್ಕೊಡಿ. ಅಥವಾ ಓಂ ನಮೋ ನಾರಾಯಣಾಯ ಅದು ಹೇಳ್ಕೊಳ್ಳಿ. ಓಂ ಪ್ರಕೃತಿ ನಮಃ ಅಂತ ಹೇಳ್ಕೊಳ್ಳಿ. ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ತೀರಲ್ಲ, ಓಂ ಬಿಲ್ವ ನಿಲಯಾಯ ನಮಃ ಆ ಮಂತ್ರವನ್ನೇ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಲ ಹೇಳ್ತಾ ಬನ್ನಿ. ಖುಷಿಯಿಂದ ಆ ದಿನ ನಿಮ್ಮ ವಂಶಗಳು ಉದ್ಧಾರವಾಗಲಿಕ್ಕಿರ್ತಕ್ಕಂಥದ್ದು ಇದು ಒಂದೇ ದಿನ ಪ್ರೀತಿಯ ಬಂಧುಗಳು. ನನ್ನ ಪ್ರಕಾರ ಇನ್ನು ಬರೋದು 2053ಕ್ಕೆ. ಅದಕ್ಕಾಗಿ ಹೇಳ್ತಿದ್ದೇನೆ, ಎಚ್ಚರಿಸಿ ಬಡಿದೆಬ್ಬಿಸಿ ಹೇಳಿದ್ದೇನೆ. ಇನ್ನು ಉಳಿದಿದ್ದು ನಿಮಗೆ ಬಿಡುತ್ತೇನೆ ಪ್ರೀತಿಯ ಬಂಧುಗಳೇ. ಇನ್ನು ಅವತ್ತು ನಾವು ದೇವಸ್ಥಾನದಲ್ಲಿ ಏನೇನೋ ನಾವು ಅಭಿಷೇಕ ಮಾಡ್ತೀವಿ ಗುರುಗಳೇ. ಎಲ್ಲಿ ನೀವು ಶಿವನ ದೇವಸ್ಥಾನ ಇರುತ್ತೋ ಅಲ್ಲಿ ನೀವು ಅಭಿಷೇಕ ಮಾಡಿದ್ರು ಅಭಿಷೇಕ ಮಾಡುವಂಥ ಜಾಗದಲ್ಲಿ ಆ ಒಂದು ಮರ ಇದ್ದೇ ಇರುತ್ತೆ. ಆ ಬಿಲ್ಲು ವೃಕ್ಷದ ಕೆಳಗಡೆ ಈಗ ನಾನೇಲಿರ್ತಕ್ಕಂತಹ ಬೆಲ್ಲವನ್ನು ಉಪ್ಪು ಕರ್ಪೂರವನ್ನು ಹಾಕಿ ನಮಸ್ಕಾರ ಮಾಡ್ತೀನಿ ಅಂತಂದರೆ ಯಾರೋ ನೋಡ್ತಾ ಇರ್ತಾರಲ್ದು, ಯಾವುದೋ ತಲೆಗೆ ಹಾಕ್ಕೋಬೇಡಿ. ಅವರು ಅವ್ರದ್ದು ನಿಮ್ಮನ್ನು ನೋಡಿದ್ರೆ 2-3 ನಿಮಿಷ ನಿಮಗೇನೋ ಸ್ವಲ್ಪ ಏನೋ ಮಾಡ್ತಿದ್ರೆ ಅನ್ಕೊತ ಏನಾದರೂ ಹೊಂದಿಕೊಳ್ಳೇನೆ. ನೀನು ಎಲ್ಲಿಗೆ ಹೊರಟೋಗಿರ್ಬೇಕಂದ್ರೆ ಆ ಲೋಕಕ್ಕೆ ಹೊರಟೋಗಿರ್ಬೇಕು. ಶಿವನ ಪಾದಕ್ಕೆ ನಂದಿರದಾಗ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೇನೆ, ನನ್ನ ಮಕ್ಕಳದ್ದು ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾನೆ, ನನ್ನ ಹಿಂದಿನದ್ದು ಬ್ಯಾಲೆನ್ಸ್ ಇತ್ತು ಅದು ಕೊಡು ಇದು ಕೊಡು ಅಂತ ಕೇಳಕ್ಕೆ ಬಂದಿದ್ದೇನೆ ಅಂತ ಅಂದ್ಕೊಂಡು ಆನಂದವಾಗಿ ಹಾಕಿ ಪ್ರೀತಿ ಬಂಧುಗಳೇ. ಇನ್ನು ಉಳಿದಿದ್ದು ಆ ಪಾರ್ವತಿ ಪರಮೇಶ್ವರಿಗೆ ಬಿಟ್ಬಿಡಿ. ಯಾಕೆಂದರೆ ಜಗತಾಪಿತರು ಪಾರ್ವತಿ ಪರಮೇಶ್ವರ್ ಈಗ ಕರುಣಿಸಿ ಬಿಡ್ತಾರೆ ಅಂತೆ. ನೀವು ಕೇಳೋದು ಕಡಿಮೆ, ಅವ ಕೊಡೋದು ಜಾಸ್ತಿ ಇರುತ್ತೆ ಪ್ರೀತಿ ಬಂಧುಗಳೇ. ಅಂತಹ ಇಂದವಾಸರ ಅಂತಹ ಆರ್ದ್ರ ನಕ್ಷತ್ರ, ಆ ಆರ್ದ್ರ ನಕ್ಷತ್ರದ ಒಂದಷ್ಟು ಅಭಿಷೇಕವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಓಂ ಸಹಸ್ರವೀರುಷಾ ವೃಷಃ ಸಹಸ್ರಾಕ್ಷ ಸಹಸ್ರಪಾದ ಸೋಮಿಂ ವಿಶ್ವದಾ ಋತ್ವಾ ಅತ್ಯತಿಷ್ಠತ್ತಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉದಾಮದತ್ವಸ್ಯೇಷಾನಃ ಯದನ್ನೇನಾಧಿರೋಹತಿ ಏತಾವಾನಸ್ಯ ಮಹಿಮಾ ಅತೋ ಜ್ಯಾಯಾಕಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧೋದಯೇತ್ ಪುರುಷಃ ಪಾದೋಸ್ಯೇಹಾಭವಾತ್ಮನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶರೆ ಅಭಿ ತಸ್ಮಾತ್ ವಿರಾಟ ಜಾಯತ ವಿರಾಜೋ ಅಧಿಪೌರುಷಃ ಸ ಜಾತೋ ಅತ್ಯುಚ್ಯತ ಪಶ್ಚಾತ್ ಭೂಮಿಪತೋ ಪುರಃ ಯತ್ಪುರುಷೇಣ ಹವಿಷಾ ದೇವಾಯಜ್ಞಮದನ್ಮದ ವಸಂತೋ ಸ್ಯಾಸೀದಾಜ್ಯಂ ಗ್ರೀಷ್ಮೈರ್ನಃ ಶರದ್ರವಿಃ ಸಪ್ತಾಸ್ಯಾಸನ್ ಬಲಿದಯಃ ತ್ರಿಸಪ್ತ ಸಮಿರಃ ಕೃತಾಃ ದೇವಾಯಜ್ಞಂ ತನ್ವಾನಾಃ ಅಬದ್ಧಂ ಪುರುಷಂ ಪಶಂ. ನೋಡಿದ್ರಲ್ಲ ಪ್ರೀತಿಯ ಬಂಧುಗಳೇ, ಇದು ಆನಂದವಾಗಿರತಕ್ಕಂಥದ್ದು. ಭಗವಂತನನ್ನು ತೃಪ್ತಿಪಡಿಸಿ ಅವ ನಿಮ್ಮನ್ನು ಸಂತೃಪ್ತಿಪಡಿಸ್ತಾನೆ. ಸೊ ಸೋಮವಾರ ಆರಿದ್ರ ನಕ್ಷತ್ರ ಬಂದಿದೆ, ಏನಾದರೂ ವಿಶೇಷ ಇರುತ್ತಾ ಕೇಳೋಣ ಅಂತ ಅಂದ್ಕೊಂಡೆ. ಆದರೆ ಇಷ್ಟೊಂದು ವಿಶೇಷ ಇದೆ ಅಂತ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು. ಆ ಸಂಖ್ಯೆ ಕೂಡ ಮ್ಯಾಚ್ ಆಗಿದೆ. ಇನ್ನು ರಾಹುವಿನ ಸಂಖ್ಯೆ ಬರುತ್ತೆ. ಆರಿದ್ರ ನಕ್ಷತ್ರ ಕೂಡ ರಾಹುವಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು 1000 ಶಿವರಾತ್ರಿಗಳ ಆಚರಣೆ ಮಾಡಿರುವಂಥ ಒಂದು ಪುಣ್ಯ ಫಲ ಸಿಗುತ್ತೆ ಈ ದಿನವನ್ನು ನಾವು ಬಳಸ್ಕೊಂಡ್ರೆ ಅನ್ನೋದ್ರ ಬಗ್ಗೆ ನೀವು ತಿಳಿಸಿದ್ರಿ. ಆ ದಿನ ರಜಾ ಹಾಕಿದ್ರೂ ಪರವಾಗಿಲ್ಲ, ನಮ್ಮ ಜೀವನದಲ್ಲಿ ಗ್ರಹಣ ಹಿಡಿದಿದೆ ನಮ್ಮ ಬದುಕಿನಲ್ಲಿ ಅಂತಂದರೆ ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ತುಂಬ ಸರಳವಾಗಿರುವಂಥ ಮಾರ್ಗವನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಈ ಒಂದು ದಿನವನ್ನು ನಾವು ಹೇಗೆ
ಉಪಯೋಗಿಸ್ಕೊಳ್ತೀವೋ ಆ ರೀತಿಯಾಗಿರುವಂಥ ರಿಸಲ್ಟ್ಸ್ ನಮ್ಮ ಲೈಫ್ನಲ್ಲಿ ಸಿಗುತ್ತೆ. ಅಂದರೆ ಪ್ರೊಫೆಷ್ನಲ್ಲು, ಫೈನಾನ್ಷಿಯಲ್ ಆಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪಡ್ಕೊಳ್ಬೇಕು ಅಂತಂದರೆ ಈ ಜುಲೈ 13ನೇ ತಾರೀಕನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಆರಿದ್ರ ನಕ್ಷತ್ರ ಸೋಮವಾರ ಜುಲೈ 13ನೇ ತಾರೀಕು. ಸೊ ಗುರುಗಳು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ದಿನದ ಒಂದು ಶಿವನ ಆಚರಣೆ ನೀವು ಹೇಗೆ ಮಾಡಬೇಕು ಅಂತ. ಇದನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಯಿಂದ ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.